ಇದಕ್ಕೆ ಬಳಸುವುದು ಕಾರ್ಯಕ್ರಮ ಅಂತಾರೆ. ಬಳಸುವುದು ಇದೆಂತಕ್ಕೆ ಬಳಸುದು? ಎಂತಕ್ಕೆ ಬಳಸುದು? ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ತಿನ್ಲಿಕ್ಕೆ ಬಳಸುದಿಲ್ಲ. ಆಮೇಲೆ ನೋಡಿ ನಾವು ಎಂತೆಲ್ಲ ಡಿಸೈನ್ ಮಾಡಿದ್ದೇವೆ ಅಂತ. ಹಿಂಗಾರ ಉಂಟು, ಜಲ್ಲಿ, ಕಾಲುಂಗುರ, ಅದು ಕಾಲುಂಗುರ, ಆಮೇಲೆ ನೆಕ್ಲೆಸ್, ಬಾಚಣಿಗೆ, ಮತ್ತೆ ಅಷ್ಟೇ ಅಂತ. ಮತ್ತೆ ಫೇಸ್ಬುಕ್, ಯೂಟ್ಯೂಬ್, ಫೇಸ್ಬುಕ್, ಯೂಟ್ಯೂಬ್, ಕ್ಯಾಮರಾ, ಲ್ಯಾಪ್ಟಾಪ್, ಮೊಬೈಲ್, ವಾಚ್, ಚಕ್ಕುಲಿಯಲ್ಲೇ ಡಿಸೈನ್ ಮಾಡಿ. ನಮ್ಮ ಮನೆಯ ಮಕ್ಕಳು ಬಂದಿದ್ದಾರೆ. ಒಂದು ಸಣ್ಣ ಮಗುವಿನಾಗೆ ಬಾರ ಹಾಗೆ ಮಾಡು. ನೀನು ಹೇಗೆ ನೀನು ಬೇಡ. ಏಯ್ ಚವನ್ ಸಣ್ಣ ಮಗು ಹಾಗೆ, ಸಣ್ಣ ಮಗು ಹಾಗೆ ಮಾಡ. ಒಂದು ಸೌಂಡ್ ಮಾಡ, ಸೌಂಡು ಒಂದು ಸೌಂಡ್ ಮಾಡು ಮಾಡು. ಕೃತಿಕಾ, ಕೃತಿಕಾ ಮಾಡ, ಮಾಡು ಕೃತಿಕಾ. ಅಂಬೇಗಲ್ವಾ ಇದು? ಮಗುವಿನ ತರ ಬರ್ತಿರ್ಲಿಲ್ಲ, ನಾಯಿ ತರ ಬರ್ತಿರ್ಲಿಲ್ಲ. ಈಗ ಇಲ್ಲಿ ತಿನ್ಲಿಕ್ಕೆ ಬಂದಿದ್ದಾಳೆ ಇವಳು. ಒಂದು ಕರೆಕ್ಟ್ ತೆಗೀರಿ ಮಾಮ. ಎಂತ ಹಿಂದುವೆ ಹಬ್ಬನ ನೀರು ಹೋಲ್ ಮತ್ತೊಂದು. ಇವ ನನ್ನ ಫ್ರೆಂಡು ಪ್ರತ್ಯೂಷ್ ಬಾರಿಯ, ಮತ್ತೆ ಅವನ ಹೆಂಡತಿ ಕೃಷ್ಣವೇಣಿ ಅಂತ ಇಬ್ರು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ದೂರದ ಬೆಂಗಳೂರಿಂದ ಬಂದಿದ್ದಾರೆ. ಅಲ್ಲ, ಇರೋದು ನಮ್ಮದು ಇಲ್ಲೇ, ಬೆಂಗಳೂರು ಬಂದದಷ್ಟೇ. ಸ್ಕೋಪ್ ಕೊಟ್ಟು ಥ್ಯಾಂಕ್ ಯು ಬಂದಿದ್ದಕ್ಕೆ. ಮಾಮ್ ಟುಬಿಗೆ ಮಾತ್ರ, ಆದ್ರೆ ನಮ್ಮ ಕಾರಣಕರ್ತರಿಗಿಲ್ವಾ? ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅದೇ ಉಡುಗೊರೆ. ನೀವು ಮಾಡೋ ಸಬ್ಸ್ಕ್ರೈಬ್ ಉಡುಗೊರೆ. ಈಗ ಫ್ಯಾಮಿಲಿ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ಫ್ಯಾಮಿಲಿ ಕಡೆಯಿಂದ ಇದನ್ನ ನಾನು ಹೇಳಲೇಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಫ್ಯಾಮಿಲಿ ಇವತ್ತು ಸೂಪರ್ ಹಿಟ್ ಆಗಿ ಜನರ ಮುಂದೆ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಕಮಲಜ್ಜಿ. ಅಜ್ಜಿ ಇಲ್ಲ ಅನ್ನುವ ಆ ಭಾವನೆ ಇಲ್ಲ, ಅಜ್ಜಿ ನಮ್ಮ ಜೊತೆಗೆ ಇದ್ದಾರೆ ಅನ್ನುವ ಭಾವನೆ ಈ ಫ್ಯಾಮಿಲಿ ಜೊತೆಗಿದೆ. ಹಾಗಾಗಿ ಅಜ್ಜಿಯ ನೆನಪಿನ ಜೊತೆಯಲ್ಲಿ, ಈ ಫ್ಯಾಮಿಲಿ ಒಳಗಿರುವ ಪ್ರೀತಿಯ ಜೊತೆಯಲ್ಲಿ ಫ್ಯಾಮಿಲಿಯ ಬಗ್ಗೆ ಒಂದು ಹಾಡು ರೆಡಿಯಾಗಿದೆ. ಹಾಗೆಯೇ ಈ ಹಾಡಿಗೆ ಒಳ್ಳೆಯ ಸಾಹಿತ್ಯನ ಒದಗಿಸಿದ್ದಾರೆ ಶೈಲೇಶ್ ಮೈಲೊಟ್ಟು ಅವರು. ಒಳ್ಳೆಯ ರಾಗ ಸಂಯೋಜನೆಯನ್ನು ಕೂಡ ಅವರೇ ಮಾಡಿದ್ದಾರೆ. ಮಿಕ್ಸಿಂಗ್ ಮಾಸ್ಟರಿಂಗ್ ಅನೀಶ್ ಕುಮಾರ್ ಅವರು. ಮ್ಯೂಸಿಕ್ ಮಾಡಿದ್ದಾರೆ ದಿಲ್ ರಂಗ್ ಖ್ಯಾತಿಯ ಶ್ರೀಧರ್ ಕರ್ಕೇರ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕಾವ್ಯ ರಾವ್ ಮತ್ತು ಸ್ಮೃತಿ ಕಾಪು ಶ್ರವಣಾಚಾರ್ ಹಾಡಿದ್ದಾರೆ. ಸೊ ಹಾಗೆಯೇ ಒಳ್ಳೆಯ ಹಾಡು ಕೇಳ್ಕೊಂಡು ಬರುವ ಫ್ಯಾಮಿಲಿಯವರು ದಯವಿಟ್ಟು ಅಜ್ಜಿಯನ್ನು ನೆನಪು ಮಾಡಿಕೊಂಡೇ ಈ ಹಾಡನ್ನು ಕೇಳಬೇಕು. ಓಕೆ, 3, 2, 1 ಸ್ಟಾರ್ಟ್. ಕೈ ಹಿಡಿದು ನಡೆಸೋ ಕನಸವಳು, ಕಣ್ಣುರಿಸೋ ಮಾತ್ರ ಗುರು ಇವಳು. ಬಳ್ಳಿಗಳ ಪೊಗೆಗೆ ನೆರಳ ಮರವಾಗಿ, ಕಷ್ಟದ ಕತ್ತಲೆಗೂ ಬೆಳಕನಗುವ ಮಗುವಾಗಿ, ಹನಿ ತೊರೆ ಸೇರಿಹ ಬದುಕ ಸಂಕಲನ. ಪ್ರೀತಿಯ ಕಮಲಜ್ಜಿಯ ನೆನಪ ಸಂಸ್ಮರಣ. ನವಮಿ ನವಮಿ.
ಅನಂತಾಡಿ ಎಂಬಲ್ಲಿ, ಹೇ ಪುತ್ತೂರ ಊರಲ್ಲಿ ಅನಂತಾಡಿ ಎಂಬಲ್ಲಿ ಕಮಲಜ್ಜಿ ಎಂಬ ವೈರಲ್ ಸ್ಟಾರ್. ಗಿಚ್ಚಿ ಗಿಲಿ ಗಿಲಿ ಶೋವಲ್ದನ್ ರಾಜಾ ಚಾರ್, ಗಿಚ್ಚಿ ಗಿಲಿ ಗಿಲಿ ಶೋವಲ್ದನ್ ರಾಜಾ ಚಾರ್. ಅಜ್ಜಿ ಬಳ್ಳಿ ಕಿತಾಪತಿ ಮೆಸೋದು ಕಲಾಕೃತಿ, ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೂ ವೈರಲ್ ಐತಿ. ಜಗ್ಗ ಚಿಕ್ಕ ಪಿಂಕಿ ಮತ್ತೆ ವಿಶು ಜೊತೆ ತಲೆ ಹರಟೆ, ರಾಜು ಕಿಶು ಮುಖಾಮುಖಿ ಪಂಚಿಂಗಲ್ ಮಾತುಕತೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಸರ್ಪ್ರೈಸಿಂಗ್ ಮೂಮೆಂಟ್. ಯಾಕಂದ್ರೆ ಈ ಸಾಂಗ್ ಲಿರಿಕ್ಸ್ ಮತ್ತೆ ಮ್ಯೂಸಿಕ್ ಕಂಪೋಸ್ ಮಾಡೋದು ಯಾವ್ದು ನನ್ಗೆ ಗೊತ್ತಿರ್ಲಿಲ್ಲ. ಸೂರಜ್, ಶೈಲೇಶ್ ಮತ್ತೆ ನಮ್ಮ ಶ್ರವಣ್ ಮೂವರು ಸೇರ್ಕೊಂಡು ಈ ಒಂದು ಸಾಂಗ್ ನ ನನಗೆ ಸರ್ಪ್ರೈಸ್ ಆಗಿ ಡೆಡಿಕೇಟ್ ಮಾಡಿದ್ದಾರೆ. ಆಮೇಲೆ ಶ್ರೀಧರ್ ಅವರು ದಿಲ್ ರಂಗ್ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಇದನ್ನು ಮ್ಯೂಸಿಕ್ ಮಾಡಿರೋದು. ಅವರೆಲ್ಲ ಸೇರ್ಕೊಂಡು ಒಂದು ಅದ್ಭುತವಾದ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಶೈಲೇಶ್ ಅವರು ಈ ಸಾಂಗ್ ನ ಲಿರಿಕ್ಸ್ ಬರ್ತಿರೋದು, ಆಮೇಲೆ ಶ್ರವಣ್ ಅವರು ಕೂಡ ಜೊತೆಗೂಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ಶೈಲೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಹಾಡು? ಈ ಹಾಡನ್ನ ಖಂಡಿತವಾಗ್ಲೂ ನಾವೊಂದು ವಿಜುವಲ್ ರೂಪದಲ್ಲಿ ನಮ್ಮ ಚಾನಲ್ ಅಲ್ಲಿ ಹಾಕ್ತೀವಿ. ಮೊದಲಿಗೆ ಈ ಸಾಂಗ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಶ್ರವಣನ ಹಾಡಿಸ್ಬೇಕು ಅಂತ ಸೂರಜ್ ಇದು ಕನಸಾಗಿತ್ತು. ಆದ್ರೆ ಅದು ಆಗಿರ್ಲಿಲ್ಲ. ಮತ್ತೆ ಒಮ್ಮೆ ಹೇಳಿದ್ರು ಫ್ಯಾಮಿಲಿ ಬಗ್ಗೆ ಒಂದು ಸಾಂಗ್ ಮಾಡು ಅಂತ. ಹಾಗೆ ಅಲ್ಲಿನ ಮಧ್ಯೆ ದಿಲ್ ರಂಗ್ ಶ್ರೀಧರ್ ಮೊದಲನೇದಾಗಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಂದ ನಾನು ಬರೆದು ಕಳಿಸಿದ ರಾಗವನ್ನು ಅಲ್ಲಿ ಕಂಪೋಸ್ ಮಾಡಿ ಪುನಃ ಕರೆಕ್ಷನ್ ಏನಾದಿದ್ರೆ ಓನ್ ಮ್ಯೂಸಿಕ್ ಅವ್ರದ್ದೇ. ಸೊ ಅದನ್ನು ಕಂಪೋಸ್ ಮಾಡಿ ಇಲ್ಲಿ ಕಳಿಸಿದ್ರು. ನಂತರ ಅನೀಶ್ ಕಿನಿಗೋಳಿ ಅವರು ಇನ್ನೊಂದು ಹೆಚ್ಚಿನ ಕಲಾವಿದರಿಗೆ ಶ್ರವಣನ್ನು ಸೇರಿಸಿ ಅದರಲ್ಲಿ ಕಾವ್ಯರಾವ್ ಅಂತ ಸಿಂಗಿಂಗ್ ಮಾಡಿದ್ದಾರೆ. ಹಾಗೇನೆ ಸ್ಮೃತಿ ಕಾಪು ಅಂತ, ಹಾಗೇನೆ ನಾನು ಕೋರಸ್ ಕೊಟ್ಟಿದ್ದೇನೆ. ಹಾಗೇನೆ ಅವಕಾಶ ಕೊಟ್ಟದಕ್ಕೆ ಧನವಣ್ಣನಿಗೆ, ಫ್ಯಾಮಿಲಿಗೆ, ಹಾಗೇನೆ ಈ ಕುಟುಂಬಕ್ಕೆ, ಪ್ರತ್ಯೇಕರಿಗೆ, ಹಾಗೇನೆ ಸೂರಜ್ ಅಣ್ಣನಿಗೆ ಮೊದಲಾಗಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಶೈಲೇಶ್ ಅವರೇ. ಒಂದು ಹಾಡು ಅದ್ಭುತವಾಗಿದೆ. ಅದ್ಭುತವಾಗಿ ಹಾಡನ್ನು ಇನ್ನೂ ಅದ್ಭುತ ಮಾಡ್ತೀವಿ ವಿಜಯದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮ್ಬೋದು. ನಿಮಗೆ ಇನ್ವಿಟೇಷನ್ ಇತ್ತಾ? ಸತ್ಯ ಹೇಳ್ಬೇಕಾದ್ರೆ ನೀ ಕರೆದಿಂತೇಳಿ ಊಟಕ್ಕೆ ಬಂದದ್ದು. ನಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿದ್ದು ಊಟ ಉಂಟು ಬನ್ನಿ ಅಂತೇಳಿ, ಅದಕ್ಕೆ ಬಂದದ್ದು. ಮತ್ತೆ ಹೋಗ್ಬೇಕಾದ್ರೆ ಕೇಳಿದೆ ಏನಾದರೂ ಗಿಫ್ಟ್ ಕೊಡ್ಲಿಕ್ಕೆ ಉಂಟಂತ. ನಾವು ಬಂದದ್ದೇ ದೊಡ್ಡ ಗಿಫ್ಟ್. ನೀವು ಗಿಫ್ಟ್ ಕೊಟ್ಟು ಕಳಿಸ್ಬೇಕು ಬಂದದಕ್ಕೆ. ನನ್ನ ಕುಟುಂಬದವರೆಲ್ಲ ಗಿಫ್ಟ್ ಕೊಟ್ಟರೆ ಅಸಲಾಗ್ಲಿಕ್ಕಿಲ್ಲ. ನಾವು ತುಂಬ ಜನ ಇದ್ದಾರೆ ಅಂತ ಹೇಳಿದ. ಇವರನ್ನು ಕರೆಯುವಾಗಲೇ ನಾವು ಹೇಳ್ತೇವೆ ಆಶೀರ್ವಾದ ಹುಡುಗರು ಅಂತ. ನೀನು ಆಶೀರ್ವಾದ ಹುಡುಗರನ್ನು ಕಟ್ ಮಾಡಿ ಕಳಿಸುದಲ್ಲ ಇನ್ವಿಟೇಷನ್. ಒಳ್ಳೆಗಿದೆ, ಫಂಕ್ಷನ್ ಒಳ್ಳೆಗಿದೆ. ಊಟ ಸಾಕದಿತ್ತು. ಊಟ ಮಾಡ್ಲಿಕ್ಕೆ ಬಂದಾಗೆ ದೂರ ಬಂದು ಊಟ ಮಾಡೋದಕ್ಕೆ ಸಾರ್ಥಕ. ಎಷ್ಟೋ ದಿವಸ ನಂತರ ಇಷ್ಟು ಒಳ್ಳೆ ಊಟ ಸಿಕ್ಕಿದೆ. ಅವನು ಫಸ್ಟ್ ಟೈಮ್ ಊಟ ನೋಡಿದಾಗೆ ಮಾಡ್ತಾ ಇದ್ದಾನೆ. ಈಗ ಊಟದ ಫಂಕ್ಷನ್ ಎಲ್ಲ ಇದ್ರೆ ಕರಿ ಆಯ್ತಾ, ಬರ್ತೇವೆ. ಆಶೀರ್ವಾದ ಹುಡುಗರಿದ್ರೆ ಮಾತ್ರ ಕರಿಬೇಕು. ಎಷ್ಟೋ ಮದುವೆಗೆ ಕರೆಯದಿದ್ರು ಊಟಕ್ಕೆ ಹೋಗಿ ಊಟ ಮಾಡಿದ್ದೇವೆ ಅಲ್ವಾ? ನಾವು ಹೋಗಿದ್ದೇವೆ. ಅದನ್ನು ಕಳಿಸಿಕೊಟ್ಟರೆ ಉಣಲ್ಲ ನಮಗೆ. ಥ್ಯಾಂಕ್ ಯು.
ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗಂಟೆ ಬಟ್ಟಿ. ಸೋಮಾನೆ ಸೋಮಾನೆ ನಿಮ್ಮ ನಿಮ್ಮ ಸಂಬಂಧಿಕರಲ್ಲೂ ಇಂಥದ್ದೊಂದಿದೆಯಾ? ಕುಮಾರ್ ಅವರು ತಿಳಿದ್ದಾರೆ. ಕುಮಾರ್ ಅವರೇ, ನಿಮ್ಮನ್ನು ಅಭಿನಂದಿಸಬೇಕು. ನಮಗೂ ನಮಗೂ ಅಂಟಿದ ನಂಟಿಗೆ ಒಂದೇ ಹೆಸರಿದು ಅನುಬಂಧ ಅನುಬಂಧ. ಇವರು ಮಾಡ್ತಾ ಇದ್ದಂತ ಕಾಮಿಡಿ, ಆ ಕಾಮಿಡಿಯಲ್ಲಿ ಫ್ಯಾಮಿಲಿ ಒಗ್ಗಟ್ಟನ್ನು ತೋರಿಸ್ತಾ ಇದ್ರು. ಅದು ತುಂಬಾನೇ ಖುಷಿ ಆಗ್ತಾ ಇತ್ತು. ಸೊ ಹೀಗೆ ಫ್ಯಾಮಿಲಿಯ ಜೊತೆ ಕಾಮಿಡಿಗಳು ಮುಂದೆ ಬರ್ತಾನೆ ಇರಲಿ, ಮುಂದುವರಿತಾನೆ ಇರಲಿ. ಸೊ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗಿದೆ. ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ನಾನೇನೋ ಪ್ಲಾನ್ ಮಾಡಿಲ್ಲ, ಆದ್ರೆ ಅವನೇ ಸ್ವತಃ ನಿಂತು ಪ್ಲಾನ್ ಮಾಡಿಕೊಂಡು ಅದರಲ್ಲಿ ಎಲ್ಲೋ ಒಂದು ಕಡೆ ಎಲ್ಲರನ್ನು ಒಗ್ಗಟ್ಟಾಗೋದಕ್ಕೆ ಅದು ಒಬ್ಬ ಕಾರಣ ಅಂತ ಹೇಳಲಿಕ್ಕೆ ನಮಗೆ ಇಷ್ಟವಾಗ್ತದೆ. ಅವನಿಗೆ ನಮ್ಮನ್ನೆಲ್ಲ ಸ್ಪೆಷಲ್ ನಮ್ಮ ಪ್ರಜ್ಞಾ ಧನರಾಜ್ ಅವರಿಗೆ ಒಂದು ಸರ್ಪ್ರೈಸ್. ಇವರ ಸಬ್ಸ್ಕ್ರೈಬರ್ ಲಂಡನ್ ಅಲ್ಲಿ ಇದ್ದಾರೆ. ಸೊ ಲಂಡನ್ ನಿಂದ ಪ್ರಜ್ಞಾ ಅವರಿಗೆ ಏನು ಗಿಫ್ಟ್ ಇದೆ ಅಂತ ಕಾಮಿಡಿಯನ್ನು ಗೊತ್ತಿಲ್ಲ. ಅವರಿಗೆ ತುಂಬಾನೇ ಪ್ರೀತಿ. ನಿಮ್ಮ ಚಾನಲ್ಗೆ ಅವರು ಅಡಿಕ್ಟ್ ಆಗಿದ್ದಾರೆ, ಪ್ರತಿ ವಿಡಿಯೋಗಳನ್ನು ನೋಡ್ತಾರೆ. ಸೊ ಪ್ರಜ್ಞಾ ಅವರಿಗೆ ಏನಾದ್ರೂ ಕೊಳ್ಳೇಬೇಕು ಅನ್ನುವಂತ ಒಂದು ಪ್ರೀತಿಯಿಂದ ಅವರ ಹೆಸರು ದೇವಿಕಾ ಬೊಳ್ಳು. ಅವರು ಲಂಡನ್ ಅಲ್ಲಿ ಇದ್ದಾರೆ. ಅದರ ಮೂಲಕ ಮೂಡಬಿದ್ರೆ ಅವರು ಜೋರಾದ ಚಪ್ಪಾಳೆ. ಚಿನ್ನ ಚಿನ್ನ ಗಂಡನಿಗೆ ಚಿನ್ನ ಬರ್ತಿದೆ. ನೋಡಿ ಎಲ್ಲೋದ್ರು ರೇಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸಾರಿ ಇಷ್ಟ ಆಯ್ತಾ? ದೇವಿಕವರೇ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ವಿಡಿಯೋಸ್ ನೋಡ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್. ನಿಮ್ಮ ಗಿಫ್ಟ್ ನ ಫಿಲಿಂ ರೀಚ್ ಆಗಿದೆ, ತುಂಬಾನೇ ಇಷ್ಟ ಆಯ್ತು. ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಟು ಗಿಫ್ಟ್ ಕಳಿಸಿಲ್ಲ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಮಾಡಿದ್ರು, ಲೈಕ್ ಅವ್ರ ಅಕ್ಕ ಮೆಸೇಜ್ ಮಾಡಿ ಹೇಳಿದ್ರು ಊರಿನವರೇ, ಸ್ವಂತ ಊರಿನವರೇ, ಲಂಡನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಖಾಲಿ ಒಂದು ವಾರದಲ್ಲಿ ಬ್ಲಾಗ್ಸ್ ಅನ್ನು ಇಷ್ಟಪಟ್ಟು ಸ್ವಂತ ಅಕ್ಕನ ತರ ಅಂತ ಅಂದ್ಕೊಂಡು ಕಳಿಸಿ. ಸೊ ಪ್ರೋಗ್ರಾಮ್ ಎಲ್ಲ ಆಯಿತು, ಹೇಗಾಯಿತು? ತುಂಬ ಖುಷಿ ಆಯಿತು ಅಷ್ಟೇ. ನಿನ್ನ ಡ್ಯಾನ್ಸ್ ಸೂಪರ್ ಆಗಿತ್ತು. ಹೌದಾ? ನನಗೆ ಅಷ್ಟು ಇವ್ರು ಹೇಳಿದ್ದು, ಇವರು ಕಂಟೈನರ್ ಎಲ್ಲ ಬಂದಿದ್ರಲ್ಲ, ತುಂಬ ಖುಷಿ. ಕಂಟೈನರ್ ಅಂತ ಹೇಳಿದ್ದು ಕಂಟೆಂಟ್ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್, ಹೇಳಿಕೊಡಿ. ಕಂಟೆಂಟ್ ಕ್ರಿಯೇಟರ್. ನಂಗೆ ಗೊತ್ತುಂಟು, ಇವರಿಗೆ ಗೊತ್ತಿಲ್ಲ. ಕಂಟೈನರ್ ಅಂತ ನೀರು ತುಂಬಿಸ್ಕೊಂಡು ಹೋಗುದು. ಕಂಟೆಂಟ್ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್.
ಪ್ರೋಗ್ರಾಮ್ಸ್ ಎಲ್ಲ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದರು. ಆಮೇಲೆ ತುಂಬ ಜನ ಬಂದಿದ್ದರು. ಡೆಕೋರೇಷನ್ ತುಂಬ ಇಷ್ಟ ಆಯಿತು. ಅಡುಗೆ ಸಹ ತುಂಬ ಚೆಂದ ಇತ್ತು. ಮೇಕಪ್ ಸಹ ತುಂಬ ಖುಷಿ ಆಯಿತು. ನಾವು ಅಂದ್ಕೊಂಡದ್ದು 500 ಜನ ಅಂತ, ಬಂದಿದ್ದೊಂದು 700-800 ಹತ್ರ ಬಂದಿದ್ದಾರೆ. ಸೊ ತೊಂದರೆ ಇಲ್ಲ ಏನು. ಹಾಂ, ಆದರೆ ಅಡ್ಜಸ್ಟ್ಮೆಂಟ್ ಮಾಡಿದ್ದೇವಲ್ಲ ಈಗ. ಮಾಡಿದ್ರೆ ನೀ ಮಾಡಿದ್ಯಲ್ಲ, ನೀ ಸೇಲೆ ಮಾಡಿದ್ದಿಲ್ಲ. ಅದು ನಮ್ಮ ಮನೆಯವರೇ. ಆ ಚಿಕಣ್ಣ ಹೆಂಗೆ ಅನ್ನಿಸ್ತಾ? ನಂಗೆಲ್ಲ ಬಟ್ಟೆ ತೆಗೆದು ಬಿಚ್ಚಿ ಮಲಗು ಅಂತ ಆಗ್ತಾ ಉಂಟು. ಇವನಿಗೆ ಉಡುಪಿಯಲ್ಲಿ ನಿಲ್ಲು ಅಂತ ಆಗ್ತಾ ಉಂಟದು. ನೀವು ರೂಮಲ್ಲಿ ಉರ್ಬಿಲ್ ನಿಲ್ಲ ಆಯ್ತಾ, ಇಲ್ಲಿ ನಿಲ್ಬೇಡ. ನೀವು ಇಲ್ಲೆಲ್ಲ ಇದ್ದೀರಿ ಅಂತ ನಾನು ವಿದುಷಿ ಪೂಜಾ ಪ್ರಶಾಂತ ಇದರಲ್ಲಿ ಹೇಳು ಅಲ್ಲ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನೀವು ಏನು ಹೇಳ್ತೀರಾ? ತುಂಬ ಖುಷಿ ನೀವು ಹಿಂದಿಂದ ಹೋಗ್ಬಿಡಿ, ಮುಂದೆ ಬನ್ನಿ. ಇಲ್ಲೇ ನಾನು ಹಿಂದಿಂದ ಬರಬೇಕಷ್ಟೇ. ತುಂಬ ಖುಷಿ ಆಯಿತು. ಒಳ್ಳೆ ಆಗಿದೆ ಪ್ರೋಗ್ರಾಮ್. ನಗಲಿಕ್ಕಿಲ್ಲ, ನಗಡದೆ ಹೇಳಿ ಒಂದು ಮಾತು. ಎಂತೆಲ್ಲ ಒಳ್ಳೆ ರೀತಿಯಲ್ಲ ಆಯಿತು ಫಂಕ್ಷನ್. ಇರು ಇಲ್ಲಿ ಅಲ್ಲ ಧರ್ಮದ ಪತ್ನಿ ಚೂರು ಬರ್ತೇನೆ. ಹೇಗೆ ಧರ್ಮ ಹೋಗು ಏತು ಭಂಗ ಆಗ್ತದೆ ಗೊತ್ತುಂಟ. ಒಂದು ಟಚಪ್ ಬೋರ್ಡ ಇಲ್ಲ ನೋಡಿ, ಸೀಕ್ರೆಟ್ ನೋಡಿ, ಗಂಡನಿಗೆ ಹೇಳ್ದು ಮೈಕ್ ಆಚೆ ತಗೊಂಡೋಗಿ ಅಂತ. ಅದು ಎಂತ ಮಾತಾಡ್ಬೇಕು, ಸಿಗ್ನಲ್ ಕೊಡುದು ಎಂತ ಮತ್ತೆ ಹಾಗೆ ಅಲ್ಲ, ಹಿಂದೆ ಎಂತಕ್ಕೆ ಚಿಮ್ಟುದು? ಹಿಂದೆಗೆ ಆದದ್ದೆಲ್ಲ ಹಿಂದೆ ಚಿಮ್ಟುದು ಎಂತಕ್ಕೆ ಅಲ್ಲ. ಈಗ ಅವ್ರು ಹೇಳುದು ಬನ್ನಿ ಮನೆಗೆ ನೋಡ್ಕೋತೇನೆ ಅಂತ ಚಿಮ್ಟು. ಹಾಗೆಲ್ಲ ಮನೆಗೆ ಬನ್ನಿ ಮಾಡ್ತೇನೆ. ಅವರಿಗೆ ಜಲ್ಲಿ ಹಾಕ್ಬೇಕು ಅಂತ ಆಸೆ ಉಂಟು. ಸಿಮೆಂಟ್ ಬೇಡುವ? ಹೌದು, ಅವಾಗೆಲ್ಲ ಇರ್ಲಿಲ್ಲ ಅಲ್ಲ ಟ್ರೆಂಡ್. ಈಗ ಟ್ರೆಂಡ್ ಬಂದಿದೆ. ಅದ್ರ ಮನೆಯಲ್ಲಿ ಹಾಕ್ತೇನೆ. ಅಕ್ಕಿಲ ಮಾರ ಅವರು ಕಚ್ಚಿ ಬಿಡ್ಬೇಕು. ಅವನು ಗಿಡ್ಡ ಇದ್ದಾನೆ. ಅವ್ರು ಈಗ ಹೊಡೆದು ಸರಿ ಹೊರಡೋಣ. ಈಗ 5:15 ಮುಹೂರ್ತ. ಸೊ ನಾವೀಗ ತೆಂಗಿನ ಮರಕ್ಕೆ ಇದನ್ನು ಕಟ್ಟಬೇಕು. ಸೀಮಂತ ಎಲ್ಲ ಮುಗೀತು. ಶಾಸ್ತ್ರದ ಪ್ರಕಾರ ಇವತ್ತು ಪ್ರಜ್ಞಾ ಅವಳ ತಾಯಿ ಮನೆಗೆ ಹೋಗ್ತಿದ್ದಾಳೆ. ಇನ್ನು ಅವಳು ತಾಯಿ ಮನೆಯಲ್ಲಿರ್ತಾಳೆ. ಬೇಜಾರಿಲ್ವಾ ನನಗೆ? ಶಾಸ್ತ್ರ ಪ್ರಕಾರ ಅವರು ದೂರ ಇರಬೇಕು. ನನ್ನನ್ನು ಬಿಟ್ಟು ನೀವು 4 ದಿವಸ ಹೇಗಿರ್ತೀರಿ? ನಾಳ್ದು ಕರ್ಕೊಂಡು ಹೋಗ್ಲಿಕ್ಕೆ ಬನ್ನಿ ಬೇಗ. ಕೂಗ ನಾನು ಆ್ಯಕ್ಚುಲಿ ಹೋಗ್ಬಾರ್ದು, ಹಾಗಾಗಿ ಜಗ್ಗ ಚಿಕ್ಕ ಪ್ರಜ್ಞಾನನ್ನು ಬಿಟ್ಟು ಬರ್ತಾಳೆ ಒಡಿಯೂರಿಗೆ. ಅಂದರೆ ಅವಳ ಅಮ್ಮನ ಮನೆಗೆ, ನನ್ನ ಅತ್ತೆ ಮನೆಗೆ. ಚಿಕ್ಕ ಹುಷಾರು, ಬಾಯ್. ಪ್ರಜ್ಞಾ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಟ್